ನಮಸ್ಕಾರ. ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಶೂದ್ರ, ಈ 4 ವಿಚಾರಗಳು ಭಗವಂತನ 4 ಅಂಗಗಳಿಂದ ರೂಪುಗೊಂಡಿದೆ. ಬ್ರಾಹ್ಮಣ ಅನ್ನುವಂಥದ್ದು ಭಗವಂತನ ತಲೆಭಾಗದಿಂದ, ಕ್ಷತ್ರಿಯ ಅನ್ನುವಂಥದ್ದು ತೋಳಿನ ಭಾಗದಿಂದ, ವೈಶ್ಯ ಅನ್ನುವಂಥದ್ದು ತೊಡೆಯ ಭಾಗದಿಂದ ಮತ್ತು ಶೂದ್ರ ಅನ್ನುವಂಥದ್ದು ಪಾದಗಳಿಂದ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ. ಈ ಒಂದು ವಿಚಾರವನ್ನ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ನಮೂದಿಸಲಾಗಿದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯರ್ಕರ್ತಾರಮವ್ಯವ್ಯಂ. ಗುಣಗಳಿಗೆ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಮಾನವ ಸಮಾಜದ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿದೆ. ನನ್ನಿಂದ ಅಂದರೆ ಭಗವಾನ್ ವಿಷ್ಣು ಕೃಷ್ಣನಿಂದ ಸೃಷ್ಟಿಯಾಗಿದೆ. ಅದರ ಸೃಷ್ಟಿಕರ್ತನಾದರೂ ನಾನು ಬದಲಾವಣೆ ಇಲ್ಲದವನು, ಆದ್ದರಿಂದ ನಾನು ಕರ್ತರಾರನಲ್ಲ ಎಂದು ತಿಳಿ. ಇದರ ಒಂದು ವ್ಯಾಖ್ಯಾನವನ್ನು ಕೂಡ ಕೊಟ್ಟಿದ್ದಾರೆ. ಭಗವಂತನು ಸಮಾಜದ ಒಂದು ವ್ಯವಸ್ಥೆಗಾಗಿ ತಾನು ಮಾಡಿದ ಒಂದು ಪ್ರಮುಖ ಸೃಷ್ಟಿಯಾದ ಚಾತುರ್ವರ್ಣ್ಯ ಪದ್ಧತಿಯ ಬಗ್ಗೆ ವಿವರಿಸುತ್ತಾನೆ. 4 ವರ್ಣಗಳ ವ್ಯವಸ್ಥೆಯು ಗುಣ ಮತ್ತು ಕರ್ಮಗಳ ವಿಭಾಗಕ್ಕೆ ಅನುಸಾರವಾಗಿ ಸೃಷ್ಟಿಸಲ್ಪಟ್ಟಿದೆ. ಇದು ಏನು ವಿಚಾರ ಹೇಳಿದ್ದಾರೆ ಅಂತಂದ್ರೆ, ಸಮಾಜದ ಸುಗಮ ನಿರ್ವಹಣೆಗಾಗಿ ವ್ಯಕ್ತಿಗಳ ಸ್ವಭಾವ, ಅದು ಯಾವ ತರ ಸ್ವಭಾವ ಬರುತ್ತೆ ಅಂತಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಮತ್ತು ಸಾಮರ್ಥ್ಯ ಅಂದ್ರೆ ಕರ್ಮಗಳಿಗೆ ಅನುಗುಣವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವಿಭಾಗಗಳನ್ನ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದೆ. ಈ ಸೃಷ್ಟಿ ಕಾರ್ಯವು ಅವನನ್ನ ಬಂಧಿಸುವುದಿಲ್ಲ, ಅವನು ಅದರಿಂದ ಅಲಿಪ್ತನಾಗಿರುತ್ತಾನೆ ಅಂತ ಈ ಒಂದು ಶ್ಲೋಕ ಹೇಳುತ್ತೆ. ಇಲ್ಲಿ ಮುಖ್ಯವಾಗಿ ಏನನ್ನು ನಾವು ಗಮನಿಸಬೇಕು ಅಂತಂದ್ರೆ, ಇಲ್ಲಿ ನೋಡಬಹುದು, ಇದು ಜನ್ಮಾಧಾರಿತ ಜಾತಿ ಪದ್ಧತಿಯಲ್ಲ. ಇದನ್ನ ನೀವು ಅಂಡರ್ಲೈನ್ ಮಾಡಿ ತೋರಿಸ್ತೇನೆ. ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು ಜನ್ಮಾಧಾರಿತವಾಗಿರುವಂತಹ ಜಾತಿ ಪದ್ಧತಿಯಲ್ಲ, ಬದಲಾಗಿ ಗುಣ ಮತ್ತೆ ಕರ್ಮಾಧಾರಿತ ವ್ಯವಸ್ಥೆ. ಇದರ ಅರ್ಥ ಏನು ಅಂತಂದ್ರೆ, ಯಾವುದೇ ಒಂದು ಕುಲದಲ್ಲಿ ಜನಿಸುವವನು ಆ ಒಂದು ವರ್ಣಕ್ಕೆ ಸೇರುವುದಿಲ್ಲ. ಜನ್ಮಾಧಾರಿತ ಅಂತಂದ್ರೆ ಬ್ರಾಹ್ಮಣ ಕುಲದಲ್ಲಿ ಜನಿಸುವವನು ಬ್ರಾಹ್ಮಣ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೇವೆ. ಆದರೆ ಇದು ಜನ್ಮಾಧಾರಿತ ಜಾತಿ ಪದ್ಧತಿಯಲ್ಲ, ಕುಲದಿಂದ ಬರುವಂಥದ್ದಲ್ಲ, ಬದಲಾಗಿ ಗುಣ ಮತ್ತು ಕರ್ಮಾಧಾರಿತ ವ್ಯವಸ್ಥೆ. ಆ ವ್ಯಕ್ತಿಯ ಸ್ವಭಾವ ಅದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣದ ಮೇಲೆ ಅವಲಂಬನೆ ಆಗಿರುತ್ತೆ ಮತ್ತು ಕರ್ಮದ ಮೇಲೆ, ಆ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ಇದು ನಿಂತಿರುತ್ತೆ. ಈ ಚಾತುರ್ವರ್ಣ್ಯ ಅಂತ ಹೇಳಿದ ತಕ್ಷಣ ತುಂಬಾ ಜನ ನಾವು ಬ್ರಾಹ್ಮಣರು, ನೀವು ಕ್ಷತ್ರಿಯರು, ಇವರು ಶೂದ್ರರು ಆ ಥರ ತಿಳ್ಕೊಂಡ್ಬಿಡ್ತಾರೆ. ಇದು ಕುಲದಿಂದ ಬಂದಂತಹ ವ್ಯವಸ್ಥೆಯಲ್ಲ. ಬ್ರಾಹ್ಮಣರು ಅಂತ ಹೇಳಿದ ತಕ್ಷಣ ಯಾವ ವ್ಯಕ್ತಿ ಪುರೋಹಿತ್ಯ ಮಾಡ್ತಾನೆ, ಯಾವ ವ್ಯಕ್ತಿ ಶಿಕ್ಷಕನಾಗಿದ್ದಾನೆ, ಯಾವ ವ್ಯಕ್ತಿ ತನ್ನ ತಲೆಭಾಗವನ್ನು ಬಳಸಿ ಕರ್ಮವನ್ನು ಮಾಡುತ್ತಿದ್ದಾನೆ, ಆ ವ್ಯಕ್ತಿಗಳೆಲ್ಲರೂ ಸಹ ಬ್ರಾಹ್ಮಣರಾಗುತ್ತಾರೆ. ತಲೆಯನ್ನ ಹೆಚ್ಚು ಉಪಯೋಗಿಸಿ ಮಾಡುವಂಥವರೇ ಬ್ರಾಹ್ಮಣರು. ಅದಕ್ಕಾಗಿ ಯಾರು ಇನ್ನೊಬ್ಬರಿಗೆ ಉಪದೇಶವನ್ನು ನೀಡುತ್ತಾರೋ, ಮಾರ್ಗದರ್ಶನವನ್ನು ನೀಡುತ್ತಾರೋ, ಇನ್ನೊಬ್ಬರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾರೋ ಅಂಥವರೇ ಬ್ರಾಹ್ಮಣರು ಅಂತ ಹೇಳ್ತಾರೆ. ಕ್ಷತ್ರಿಯರು ಅಂತಂದ್ರೆ ಯೋಧರು ಮತ್ತೆ ಆಡಳಿತಗಾರರು. ಯಾರು ತಮ್ಮ ತೋಳು ಬಲವನ್ನ ಉಪಯೋಗಿಸುತ್ತಾರೋ, ತಮ್ಮ ಕರ್ಮದಲ್ಲಿ ಹೆಚ್ಚು ತೋಳು ಬಲವನ್ನ ಉಪಯೋಗಿಸುವಂಥವರೇ ಕ್ಷತ್ರಿಯರು. ಇವರನ್ನ ರಕ್ಷಕರು ಅಂತಲೂ ಕರೀತಾರೆ. ಇನ್ನು ವೈಶ್ಯರು ಅಂತಂದ್ರೆ ವ್ಯಾಪಾರಿಗಳು ಅಂತ ಹಾಕ್ತಾರೆ, ಮತ್ತೆ ರೈತರು ಅಂತಲೂ ಹಾಕ್ತಾರೆ. ಸೊ ಪುರುಷನಲ್ಲಿ ಇದು ಹೊಟ್ಟೆ ಮತ್ತೆ ತೊಡೆಯ ಭಾಗವನ್ನು ತೋರಿಸುತ್ತೆ. ವೈಶ್ಯರು ಅಂತಂದ್ರೆ ವ್ಯಾಪಾರ ಮಾಡುವಂಥವರು, ಅನ್ನವನ್ನು ಬೆಳೆಯುವಂಥವರು, ಸಮಾಜದಲ್ಲಿ ವ್ಯವಹಾರವನ್ನು ನಡೆಸುವಂಥವರು ವೈಶ್ಯರಾಗ್ತಾರೆ. ಅಂದರೆ ದೇಹವನ್ನು ಪೋಷಣೆ ಮಾಡುವುದಕ್ಕೆ ಅಗತ್ಯವಾಗುವಂತಹ ಕರ್ಮದಲ್ಲಿ ತೊಡಗಿರುವವರನ್ನ ವೈಶ್ಯರು ಅಂತ ಕರೀತಾರೆ. ಶೂದ್ರರು ಅಂತಂದ್ರೆ ಕಾರ್ಮಿಕರು ಮತ್ತೆ ಕುಶಲಕರ್ಮಿಗಳು. ಶೂದ್ರರು ಅಂತಂದ್ರೆ ಸೇವೆ ಮಾಡುವಂಥವ್ರು. ಎಕ್ಸಾಂಪಲ್, ಇವಾಗ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಯಾರೋ ಬಂದು ಕೆಲಸ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರನ್ನ ಶೂದ್ರರು ಅಂತ ಕರೀತಾರೆ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ ನೋಡಿ, ಸೇವೆ, ಬೆಂಬಲ ಮಾಡುವಂಥವ್ರು, ಅಡಿಪಾಯ ಹಾಕೊಡುವಂಥವ್ರು, ಇಂಥವ್ರಿಗೂ ನಾವು ಶೂದ್ರರು ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿ ಮೇಲು ಕೀಳು ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ಬರೋದೇ ಇಲ್ಲ. ಏನಕ್ಕೆ ಬರಲ್ಲ ಅಂತಂದ್ರೆ,
ಈ 4 ವಿಚಾರಗಳು ಕೂಡ ಭಗವಾನ್ ವಿಷ್ಣುವಿನ ಅಂಶದಲ್ಲೇ ಅಡಗಿದೆ. ಏನಕ್ಕೆ ಈ ವಿಚಾರನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 4 ವರ್ಣಗಳು ಏನಿದೆ ಇದು ಜಾತಿ ವ್ಯವಸ್ಥೆಯಲ್ಲ, ಆ ವ್ಯಕ್ತಿಯಲ್ಲಿನ ಅಂಶ, ಯಾವ ಅಂಶ ಹೆಚ್ಚಾಗಿದೆಯೋ ಆ ಒಂದು ವಿಚಾರ ಅವರಲ್ಲಿ ಬರುತ್ತೆ. ಉದಾಹರಣೆಗೆ ಕೆಲವರಿಗೆ ಸೇವಾ ಗುಣ ಇರ್ಬೋದು, ಇನ್ನೊಬ್ರಿಗೆ ಕೆಲಸ ಮಾಡಿಕೊಡುವಂಥದ್ದು, ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು. ಸೊ ಸೇವೆಯಲ್ಲಿರುವಂಥವರೆಲ್ಲ ಕೂಡ ಶೂದ್ರ ವರ್ಣಕ್ಕೆ ಸೇರ್ತಾರೆ, ಅಂದರೆ ಪರಮಾತ್ಮನ ಪಾದಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ವೈಶ್ಯರು ಅಂತ ಹೇಳಿದ ತಕ್ಷಣ ತೊಡೆ ಭಾಗ, ಹೊಟ್ಟೆ ಭಾಗ, ಅಂದರೆ ಪೋಷಣೆ ಮಾಡುವಂತಹ, ಅಂದರೆ ವ್ಯವಹಾರವನ್ನು ಮಾಡುವಂಥವರು, ಆಹಾರವನ್ನು ಬೆಳೆಯುವವರು, ಇವರೆಲ್ಲ ಕೂಡ ವೈಶ್ಯ ವರ್ಣಕ್ಕೆ ಸೇರ್ತಾರೆ. ಕ್ಷತ್ರಿಯ ಅನ್ನುವಂತಂದ್ರೆ ತೋಳು ಬಲವನ್ನು ಉಪಯೋಗಿಸುವಂಥವ್ರು ಕ್ಷತ್ರಿಯರಾಗ್ತಾರೆ. ಬ್ರಾಹ್ಮಣ ಅಂತಂದ್ರೆ ತಲೆಯ ವಿಚಾರವನ್ನು ಹೆಚ್ಚಾಗಿ ಬಳಸುವಂಥವ್ರು ಬ್ರಾಹ್ಮಣರು. ಸೊ ಒಬ್ಬ ವ್ಯಕ್ತಿಯಲ್ಲಿ ಈ 4 ವರ್ಣಗಳು ಇರುತ್ತೆ. ಬ್ರಾಹ್ಮಣನೂ ಇರ್ತಾನೆ, ಕ್ಷತ್ರಿಯನೂ ಇರ್ತಾನೆ, ವೈಶ್ಯನೂ ಇರ್ತಾನೆ, ಶೂದ್ರನೂ ಇರ್ತಾನೆ. 4 ವರ್ಣಗಳು ಇರುತ್ತೆ ಕೆಲವನಲ್ಲಿ. ಬಟ್ ಯಾವ ಅಂಶ ಜಾಸ್ತಿ ಇರುತ್ತೋ ಆ ವರ್ಣಕ್ಕೆ ಸೇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ದೇಹದಲ್ಲಿ ನೀವು ಯಾವುದೋ ಒಂದು ಸ್ಥಳದಲ್ಲಿ ಇದ್ದೀರಾ. ಸೊ ನೀವು ಇಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಯಾರ ಒಂದು ಅಗತ್ಯವನ್ನು ನೀವು ಬಯಸ್ತೀರಾ? ಸೊ ನಿಮ್ಮನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋದು ಯಾರು? ಆ ಒಂದು ಭಾಗವೇ ನಿಮ್ಮ ಕಾಲುಗಳು. ಅದನ್ನ ನಾವು ಶೂದ್ರ ಅಂತ ಹೇಳ್ತೀವಿ. ಶೂದ್ರ ಅನ್ನುವಂಥದ್ದು ಜಾತಿ ಅಲ್ಲ, ಅದು ನಿಮಗೆ ಸೇವೆ ಮಾಡುವಂಥದ್ದು, ನಿಮಗೆ ಸಹಾಯ ಮಾಡುವಂಥದ್ದು. ನಿಮಗೆ ಕಾಲುಗಳೇ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಶೂದ್ರತ್ವ ಅನ್ನೋದೇ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಬಂದು ನಿಮ್ಮ ದೇಹವನ್ನು ಪೋಷಣೆ ಮಾಡುವಂಥದ್ದು. ನಿಮ್ಮ ದೇಹ ಪೋಷಣೆ ಮಾಡಬೇಕು ಅಂತಂದ್ರೆ ನೀವು ಆಹಾರವನ್ನು ಸೇವನೆ ಮಾಡಲೇಬೇಕು. ಸೊ ಸಮಾಜದಲ್ಲಿ ಈ 4 ವರ್ಣಗಳಲ್ಲಿ ಕೆಲಸ ಮಾಡೋರು ಇದ್ದೇ ಇರ್ತಾರೆ. ಯಾವಾಗ 4 ವರ್ಣಗಳು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ಅಲ್ಲಿ ನಿಮ್ಮ ದೇಹ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಯಾಕೆಂತಂದ್ರೆ ನಿಮಗೆ ಏನೇ ಒಂದು ಸಮಸ್ಯೆ ಆಗಿದ ತಕ್ಷಣ ನಿಮ್ಮನ್ನ ಫಸ್ಟ್ ಕಾಪಾಡೋರು ಯಾರು? ನಿಮ್ಮ ಕೈಗಳು. ನಿಮ್ಮ ಮೇಲೆ ಏನೋ ಒಂದು ಫೋರ್ಸ್ಫುಲ್ ಆಗಿ ಏನೋ ಒಂದು ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಸೊ ನಿಮ್ಮನ್ನ ಕಾಪಾಡೋದು ಯಾರು ಅಂತಂದ್ರೆ ಈ ಒಂದು ನಿಮ್ಮ ಅಂಗೈಗಳು. ಅದೇ ಕ್ಷತ್ರಿಯ. ಕಾಪಾಡುವಂತಹ ಒಂದು ಅಂಶವೇ ಕ್ಷತ್ರಿಯ ಗುಣ. ಅದೇ ರೀತಿ ನಿಮ್ಮ ಜ್ಞಾನ, ನಿಮ್ಮ ನಾಲೆಜನ್ನು ರೆಪ್ರೆಸೆಂಟ್ ಮಾಡೋದೇ ನಿಮ್ಮ ಬ್ರಾಹ್ಮಣತ್ವ, ನಿಮ್ಮಲ್ಲಿರುವಂತಹ ಅಂಶ. ಹೀಗೆ ನಮ್ಮ ದೇಹದಲ್ಲಿರುವಂತಹ ಚಾತುರ್ವರ್ಣ್ಯ ಅಂತ ಏನಿದೆ ಇವೆಲ್ಲವೂ ಸಹ ನಮ್ಮ ಒಂದು ದೇಹದಲ್ಲಿರುವಂತಹ ಅಂಶಗಳೇ. ಯಾವ ಅಂಶ ಹೆಚ್ಚಾಗಿರುತ್ತೋ ಆ ಒಂದು ವರ್ಣಕ್ಕೆ ಆ ವ್ಯಕ್ತಿ ಸೇರ್ತಾರೆ ಅಂತ ಹೇಳ್ತಾರೆ. ಇದು ಕೇವಲ ಗುಣ ಮತ್ತು ಕರ್ಮದ ಮೇಲೆ ಅವಲಂಬಿತವಾಗಿದೆ, ಯಾವುದೇ ಕಾರಣಕ್ಕೂ ಜಾತಿ ಮೇಲೆ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅಂದ ತಕ್ಷಣ ಇದನ್ನ ಜಾತಿ ಅನ್ಕೊಂತಾರೆ. ಇದು ಚಾತುರ್ವರ್ಣ್ಯ, ಅಂದ್ರೆ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ 4 ಗುಣಗಳು. ಯಾವ ಗುಣ ಹೆಚ್ಚಾಗಿರುತ್ತೋ ಆ ಒಂದು ಗುಣಕ್ಕೆ ಅವರು ಸೇರ್ತಾರೆ. ಇವಿಷ್ಟು ಸದ್ಯದ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.